ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದ ಮಹಾತ್ಮೆ 7ನೇ ಅಧ್ಯಾಯ, 8ನೇ ಅಧ್ಯಾಯ ಮತ್ತೆ 9ನೇ ಅಧ್ಯಾಯವನ್ನು ತಿಳಿಸ್ತಾ ಇದ್ದೀನಿ. ಭಗವಾನ್ ಶ್ರೀ ವಿಷ್ಣುವಿನ ಮಾತನ್ನ ಕೇಳಿ ಪುರುಷೋತ್ತಮ ಶ್ರೀ ಕೃಷ್ಣನು ಹೇಳಿದನು, ಈ ಮಲಮಾಸವನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದೀರಾ. ನೀವು ಆಶ್ರಯ ಕೊಟ್ಟಿರುವಿರಿ ಎಂದ ಮೇಲೆ ನಾನು ರಕ್ಷಣೆ ಕೊಟ್ಟಿದ್ದೇನೆ. ನಾನು ನನ್ನಲ್ಲಿರುವ ಗುಣ, ಕೀರ್ತಿ, ದಯೆ, ಪರಾಕ್ರಮ ಮುಂತಾದ ಗುಣಗಳಿಂದ ಪುರುಷೋತ್ತಮನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದೇನೆ. ಅದೇ ರೀತಿಯಾಗಿ ಈ ಅಧಿಕ ಮಾಸವೂ ಸಹ ಜಗತ್ತಿನಲ್ಲಿ ಪುರುಷೋತ್ತಮನೆಂಬ ಹೆಸರಿನಿಂದ ಪ್ರಸಿದ್ಧನಾಗುತ್ತಾನೆ. ಇಂದು ನಾನು ನನ್ನಲ್ಲಿರುವ ಸಮಸ್ತ ಗುಣಗಳನ್ನು ಈ ಮಲಮಾಸಕ್ಕೆ ಕೊಟ್ಟಿದ್ದೇನೆ. ನಾನು ಇಂದಿನಿಂದ ಅಧಿಕ ಮಾಸದ ಸ್ವಾಮಿ ಪುರುಷೋತ್ತಮ ಎಂಬ ಹೆಸರಿನಿಂದ ಇವನು ಪ್ರಸಿದ್ಧನಾಗುತ್ತಾನೆ. ಇವನು ಎಲ್ಲ ಮಾಸಗಳ ಅಧಿಪತಿ ಆಗುತ್ತಾನೆ. ಯಾರು ಇವನ ಪೂಜೆಯನ್ನ ಮಾಡುವರೋ ಇವನು ಅವರ ದುಃಖ ಮತ್ತೆ ದಾರಿದ್ರ್ಯಗಳನ್ನು ದೂರ ಮಾಡುತ್ತಾನೆ. ಚೈತ್ರಾದಿ 12 ಮಾಸಗಳು ಸಕರ್ಮ ಕರ್ಮಯುಕ್ತ. ಆದರೆ ನಾನು ಈಗ ಇವನನ್ನು ನಿಷ್ಕಾಮಿ ಮೋಕ್ಷದಾತನನ್ನಾಗಿ ಮಾಡಿದ್ದೇನೆ. ನಾನು ಮನುಷ್ಯರಿಗೆ ಮೋಕ್ಷವನ್ನು ಕರುಣಿಸುವಂತೆ ಮತ್ತೆ ಇವನು ಸಹ ಜನರಿಗೆ ಮೋಕ್ಷವನ್ನು ಕರುಣಿಸುತ್ತಾನೆ. ಯಾರು ಈ ಅಧಿಕ ಮಾಸದ ಪೂಜೆಯನ್ನ ಮಾಡುವರೋ ಅವರು ಖಂಡಿತವಾಗಿಯೂ ಯಾವ ಪರಿಶ್ರಮವೂ ಇಲ್ಲದೆ ಜನನ ಮರಣಗಳಿಂದ ಮುಕ್ತರಾಗಿ ನನ್ನ ಪದವಿಯನ್ನೇ ಗಳಿಸುವರು. ಈ ಅಧಿಕ ಮಾಸದ ವ್ರತವು ಎಲ್ಲ ಸಾಧನೆಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು, ಎಲ್ಲರ ಅಭಿಷ್ಟಗಳನ್ನು ಪೂರ್ಣಗೊಳಿಸುವಂಥದ್ದು. ಹಂಗಾಗಿ ಎಲ್ಲರೂ ಈ ಪುರುಷೋತ್ತಮ ಮಾಸದ ವ್ರತಗಳನ್ನು ಆಚರಿಸಬೇಕು. ಈ ಮಾಸದಲ್ಲಿ ಮಾಡಿದಂಥ ವ್ರತದ ಪುಣ್ಯ ಅನಂತವಾಗಿ ಹೆಚ್ಚಾಗಿ ಫಲವನ್ನು ಕೊಡುತ್ತದೆ. ಕೆಲವರು ಚಾತುರ್ಮಾಸ್ಯ ಮುಂತಾದ ಸ್ವರ್ಗಕ್ಕೇನೋ ಹೋಗುತ್ತಾರೆ. ಆದರೆ ಅಲ್ಲಿ ತಮ್ಮ ಪುಣ್ಯವನ್ನು ಅನುಭವಿಸಿದ ಮೇಲೆ ಭೂಲೋಕದಲ್ಲಿ ಪುನಃ ಜನಿಸುತ್ತಾರೆ. ಆದರೆ ಯಾರು ದೈವ ಭಕ್ತಿಯಿಂದ ಈ ಪುರುಷೋತ್ತಮ ಮಾಸದ ವ್ರತವನ್ನು ಆಚರಿಸುತ್ತಾರೋ ಅವರು ತಮ್ಮ ಸಮಸ್ತವಾದಂತಹ ಕುಲವನ್ನೇ ಉದ್ಧಾರ ಮಾಡುವುದರ ಜೊತೆಗೆ ಅವರು ಸಹ ನನ್ನ ಪದವಿಯನ್ನೇ ಗಳಿಸುತ್ತಾರೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಾನು ಈ ಪುರುಷೋತ್ತಮ ಮಾಸದ ಅಧಿಪತಿ. ಇವನಿಗೆ ನನ್ನ ಎಲ್ಲ ಗೌರವಗಳನ್ನು ದಯಪಾಲಿಸಿದ್ದೇನೆ. ಅಲ್ಲದೆ ಪುರುಷೋತ್ತಮ ಎಂಬ ಹೆಸರನ್ನೂ ಸಹ ಇವನಿಗೆ ಕೊಟ್ಟಿದ್ದೇನೆ. ಈ ಮಾಸದ ಭಕ್ತರು ನನಗೆ ಅತ್ಯಂತ ಪ್ರಿಯರು. ಯಾರು ಈ ಅಧಿಕ ಮಾಸದಲ್ಲಿ ಜಪ ದಾನ ಮಾಡುವುದಿಲ್ಲವೋ ಅವರು ಮಹಾ ಮೂರ್ಖರು. ಅಂಥವರಿಗೆ ಸ್ವಪ್ನದಲ್ಲಿಯೂ ಸುಖ ಪ್ರಾಪ್ತಿ ಆಗೋದಿಲ್ಲ. ಪ್ರತಿ 3 ವರ್ಷಕ್ಕೊಮ್ಮೆ ಬರುವಂಥ ಈ ಪುರುಷೋತ್ತಮ ಮಾಸದಲ್ಲಿ ಯಾರು ಧರ್ಮಾಚರಣೆಯನ್ನು ಮಾಡೋದಿಲ್ಲವೋ ಅವರು ಕುಂಭಿಪಾಕ ನರಕಕ್ಕೆ ಹೋಗುತ್ತಾರೆ. ಈ ಮಾಸದಲ್ಲಿ ಸ್ನಾನ ದಾನ ಹಾಗೂ ದೇವತಾಚರಣೆ ಮಾಡುವಂಥ ಸ್ತ್ರೀಯರಿಗೆ ಸಕಲ ಸೌಭಾಗ್ಯಗಳನ್ನು ಕರುಣಿಸುತ್ತೇನೆ. ಹಾಗಾಗಿ ಎಲ್ಲರೂ ಈ ಅಧಿಕ ಮಾಸದಲ್ಲಿ ತಮ್ಮ ತಮ್ಮ ಶಕ್ತಿ ಅನುಸಾರ ಸ್ನಾನ, ಪೂಜೆ, ಜಪ, ತಪ, ದಾನಾದಿ ಮುಂತಾದ ಪುಣ್ಯ ಕರ್ಮಗಳನ್ನು ಅವಶ್ಯವಾಗಿ ಮಾಡಬೇಕು. ಈ ಪುರುಷೋತ್ತಮ ಮಾಸದಲ್ಲಿ ಮನಸ್ಪೂರ್ವಕವಾಗಿ ಪೂಜೆ ಮಾಡುವವರು ಸಕಲ ಸಂಪತ್ತುಗಳನ್ನು ಪಡೆದು ಎಲ್ಲ ಸುಖಗಳನ್ನು ಅನುಭವಿಸಿ ಗೋಲೋಕದಲ್ಲೋ ಸ್ವರ್ಗ ಲೋಕದಲ್ಲಿರುತ್ತಾರೆ. ಇನ್ನು ಮುಂದೆ ಎಲ್ಲರೂ ಈ ಅಧಿಕ ಮಾಸದ ಪೂಜೆ ಮಾಡುತ್ತಾರೆ. ಏಕೆಂದ್ರೆ ಈಗ ಇವನನ್ನು ಎಲ್ಲ ಮಾಸಗಳಿಗಿಂತಲೂ ಶ್ರೇಷ್ಠನನ್ನಾಗಿ ಮಾಡಿದ್ದೇನೆ. ಆದ್ದರಿಂದ ನಾವು ಈ ಪುರುಷೋತ್ತಮ ಮಾಸದ ಚಿಂತನೆಯನ್ನು ಬಿಡಿ, ತಾವು ಇವನನ್ನು ಕರೆದುಕೊಂಡು ವೈಕುಂಠಕ್ಕೆ ತೆರಳಿರಿ ಎಂಬುದಾಗಿ ಶ್ರೀಕೃಷ್ಣನು ಶ್ರೀ ಮಹಾವಿಷ್ಣುವಿಗೆ ತಿಳಿಸಿದನು. ಆಗ ವಿಷ್ಣುವು ಸಂತೋಷದಿಂದ ಕೃಷ್ಣನಿಗೆ ನಮಸ್ಕರಿಸಿ ಅಧಿಮಾಸದ ಸಹಿತ ಗರುಡ ವಾಹನಾಗಿ ವೈಕುಂಠಕ್ಕೆ ಹಿಂದಿರುಗಿದನು. ಎಂಬಲ್ಲಿಗೆ ಅಧಿಕ ಮಾಸದ ಮಹಾತ್ಮೆಯ 7ನೇ ಅಧ್ಯಾಯ ಸಂಪೂರ್ಣವಾಯಿತು. ಅಧಿಕ ಮಾಸದ ಮಹಾತ್ಮೆಯ 8ನೇ ಅಧ್ಯಾಯ. ಭಗವಾನ್ ವಿಷ್ಣುವು ಪ್ರಸನ್ನನಾಗಿ ತೆರಳಿ ಅಧಿಕ ಮಾಸವನ್ನು ತನ್ನ ಬಳಿಯೇ ಉಳಿಸಿಕೊಂಡನು. ಇದರಿಂದ ಅಧಿಕ ಮಾಸವು ಸಂತೋಷದಿಂದ ವಿಷ್ಣುವಿನ ಬಳಿಯೇ ವಾಸಿಸತೊಡಗಿತು. ನಂತರ ಶ್ರೀಕೃಷ್ಣನು ಪಾಂಡವರು ಹಾಗೂ ದ್ರೌಪದಿಯನ್ನು ಕುರಿತು ಈ ರೀತಿಯಾಗಿ ಹೇಳಿದನು. ನೀವು ನಿಮ್ಮ ದುಃಖದಲ್ಲಿ ಈ ಪುರುಷೋತ್ತಮ ಮಾಸದ ಪೂಜೆ ಮಾಡಲಿಲ್ಲ. ಸುಖ ದುಃಖ ಐಶ್ವರ್ಯ ಸಂಪತ್ತು ಪ್ರತಿ ವ್ಯಕ್ತಿಗೂ ಅವನ ಅದೃಷ್ಟದ ಅನುಸಾರವಾಗಿ ಪ್ರಾಪ್ತಿ ಆಗುತ್ತದೆ. ನಿಮ್ಮ ದುಃಖಕ್ಕೆ ಇನ್ನೊಂದು ಆಶ್ಚರ್ಯವಾದಂತಹ ಕಾರಣವು ಅದರ ಇತಿಹಾಸವನ್ನು ನಾನು ನಿಮಗೆ ತಿಳಿಸುತ್ತೇನೆ. ಈ ದ್ರೌಪದಿಯು ಹಿಂದಿನ ಜನ್ಮದಲ್ಲಿ ಮಹರ್ಷಿ ಮೇಧಾವಿಯ ಒಬ್ಬಳೇ ಮಗಳಾಗಿದ್ದಳು. ಅತ್ಯಂತ ಸುಂದರಿ, ಸಕಲ ಕಲಾ ನಿಪುಣೆ. ಈಕೆಯ ಬಾಲ್ಯದಲ್ಲಿಯೇ ತಾಯಿಯು ಗತಿಸಿದಳು. ಹಾಗಾಗಿ ತಂದೆಯು ಈಕೆಯನ್ನು ಬಹಳ ಪ್ರೀತಿಯಿಂದ ಸಾಕಿ ಸಕಲ ಶಾಸ್ತ್ರಗಳಲ್ಲಿಯೂ ಪಾರಂಗತಳನ್ನಾಗಿ ಮಾಡಿದನು.
ವಿವಾಹ ವಯಸ್ಕಳಾದರೂ ಈಕೆಗೆ ಯೋಗ್ಯನಾದಂತಹ ವರ ದೊರೆತಿರಲಿಲ್ಲ. ತನ್ನ ಗೆಳತಿಯರೆಲ್ಲರಿಗೂ ಆಗಲೇ ವಿವಾಹವಾಗಿ ತಮ್ಮ ತಮ್ಮ ಪತಿ ಹಾಗೂ ಮಕ್ಕಳ ಜೊತೆಗೆ ಸುಖವಾಗಿ ಇರುವುದನ್ನು ನೋಡಿ ತನಗೂ ಯಾವಾಗ ವಿವಾಹವಾಗುವುದೋ ಎಂದು ಹಗಲಿರುಳು ಚಿಂತಿಸುತ್ತಿದ್ದಳು. ತನ್ನ ದುಃಖವನ್ನು ಯಾರ ಬಳಿ ಹೇಳಿಕೊಳ್ಳಬೇಕು, ಯಾವ ದೇವರಲ್ಲಿ ಪ್ರಾರ್ಥಿಸಲಿ, ತನ್ನ ಚಿಂತೆಯನ್ನು ಪರಿಹರಿಸಲು ತಾಯಿಯೂ ಇಲ್ಲ. ಈ ರೀತಿಯಾಗಿ ಯೋಚಿಸುತ್ತಾ ಚಿಂತಾಯುತವಾಗಿ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದಳು. ಈ ಮಹರ್ಷಿ ಮೇಧಾವಿಯು ಮಗಳಿಗೆ ತಕ್ಕ ವರವನ್ನು ಹುಡುಕುತ್ತಾ ಎಲ್ಲೆಲ್ಲೋ ಅಲಿಯುತ್ತಾ ಕನ್ಯಾದಾನದಿಂದ ತನ್ನ ಕರ್ತವ್ಯವನ್ನು ಮಾಡಿ ಮುಗಿಸಬೇಕೆಂದು ಎಷ್ಟೋ ಪ್ರಯತ್ನ ಪಟ್ಟರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ತಿರುಗಿ ಬಳಲಿ ತನ್ನ ಮನೆಯ ಮುಂದೆಯೇ ಮೂರ್ಛಿತನಾಗಿ ಬಿದ್ದು ಬಿಟ್ಟನು. ಅತೀವ ಜ್ವರದಿಂದ ಬಳಲುತ್ತಿದ್ದ ಅವನು ಸ್ವಲ್ಪ ಹೊತ್ತಿನಲ್ಲಿಯೇ ಮರಣಿಸಿದನು. ಇದನ್ನು ನೋಡಿ ಆ ಕನ್ಯೆಯು ಜೋರಾಗಿ ವ್ಯಾಪಿಸತೊಡಗಿದಳು. ಅವಳ ಆಕ್ರದಾನವನ್ನು ಕೇಳಿ ಆ ತಪೋವರದಲ್ಲಿದ್ದ ಇತರ ಬ್ರಾಹ್ಮಣರೆಲ್ಲರೂ ಎಲ್ಲಾ ಸೇರಿದರು. ಈಕೆಯನ್ನು ಸಮಾಧಾನ ಪಡಿಸಿದರು. ಮಹರ್ಷಿಯ ಅಂತ್ಯ ಸಂಸ್ಕಾರ ಎಲ್ಲ ನೆರವೇರಿಸಿ ಆಕೆಗೆ ತಮ್ಮ ಕುಟೀರದಲ್ಲಿಯೇ ಆಶ್ರಯ ನೀಡಿದರು. ಎಂಬಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 8ನೆಯ ಅಧ್ಯಾಯ ಸಂಪೂರ್ಣವಾಯಿತು. ಅಧಿಕ ಮಾಸದ ಮಹಾತ್ಮೆಯ 9ನೇ ಅಧ್ಯಾಯ. ಆಕೆಯು ಕೆಲವು ಕಾಲ ಆ ಬ್ರಾಹ್ಮಣರ ಕುಟೀರದಲ್ಲಿಯೇ ಹಗಲಿರುಳು ದುಃಖಿತಳಾಗಿ ಇರುತ್ತಿದ್ದಳು. ನಂತರ ತನ್ನ ಮನೆಗೆ ಬಂದು ಒಂಟಿಯಾಗಿ ವಾಸಿಸತೊಡಗಿದಳು. ಈಗಿರಳು ಒಮ್ಮೆ ದುರ್ವಾಸ ಮಹರ್ಷಿಗಳು ಆ ತಪೋವನಕ್ಕೆ ಬಂದರು. ಶ್ರೀಕೃಷ್ಣನು ಮುಂದುವರೆದು ಪಾಂಡವರಿಗೆ ಹೇಳುತ್ತಾನೆ, ಇದೇ ದುರ್ವಾಸ ಮುನಿಗೆ ನಿಮ್ಮ ತಾಯಿಯಾದಂತಹ ಕುಂತಿಯು ತನ್ನ ಬಾಲ್ಯಾವಸ್ಥೆಯಲ್ಲಿ ಅತಿಥಿ ಸತ್ಕಾರ ಮಾಡಿದಳು. ಅದರಿಂದ ಪ್ರಸನ್ನನಾದ ದುರ್ವಾಸ ಮುನಿಯು ದೇವತೆಗಳನ್ನು ಆಕರ್ಷಿಸುವ ಮಂತ್ರ ವಿದ್ಯೆಯನ್ನು ಉಪದೇಶಿಸಿದರು. ಆ ಮಂತ್ರಗಳಿಂದನೇ ನೀವು 5 ಜನರು ಜನ್ಮ ತಾಳಿದಿರಿ. ಈ ಮುನಿಯು ಅತ್ರಿ ಮತ್ತು ಅನಸೂಯೆಯ ಪುತ್ರ. ರುದ್ರಾಂಶ ಸಂಭೂತನಾದಂತಹ ಇವನು ಮಹಾಕೋಪಿಷ್ಟ. ಒಮ್ಮೆ ಸಕಲ ದೇವತೆಗಳಿಂದನೂ ನಮಸ್ಕರಿಸಿಕೊಳ್ಳುವಂತಹ ನನ್ನನ್ನು ಹಾಗೂ ರುಕ್ಮಿಣಿಯನ್ನು ತನ್ನ ರಥಕ್ಕೆ ಎತ್ತುಗಳಂತೆ ಕಟ್ಟಿ ಎಳೆಸಿಕೊಂಡಿದ್ದನು. ಅವನು ರಥದಲ್ಲಿ ಕುಳಿತುಕೊಂಡಿರುವಾಗ ನಾವು ರಥವನ್ನು ಎಳೆದುಕೊಂಡು ಹೋಗುತ್ತಿದ್ದೆವು. ಹೋಗುತ್ತಾ ರುಕ್ಮಿಣಿಗೆ ಬಹಳ ಬಾಯಾರಿಕೆ ಆಗಿತ್ತು. ನೀರು ಕೇಳಿದಳು. ಆಗ ನಾನು ಭೂಮಿಯನ್ನು ಸ್ವಲ್ಪ ಒತ್ತಿದೆನು. ಅಲ್ಲಿ ದೇವಗಂಗೆ ಉದ್ಭವಿಸಿದಳು. ರುಕ್ಮಿಣಿಯು ತನ್ನ ಬಾಯಾರಿಕೆಯನ್ನು ನೀಗಿಸಿಕೊಂಡಳು. ಅದನ್ನು ನೋಡಿ ದುರ್ವಾಸನು ಅತ್ಯಂತ ಕೋಪಿಷ್ಠನಾಗಿ, ರುಕ್ಮಿಣಿಯ ಪ್ರೇಮದಲ್ಲಿ ನನ್ನನ್ನು ಅವಮಾನಿಸಿರುವಿರಿ, ನಿನಗೆ ಮುಂದೆ ಪತ್ನಿ ಆಗಲಿಕ್ಕೆ ಉಂಟಾಗಲಿ ಎಂದು ಶಾಪ ಕೊಟ್ಟನು. ಶ್ರೀಕೃಷ್ಣನು ಮುಂದುವರೆದು ದುರ್ವಾಸ ಮುನಿಯನ್ನು ಕಂಡ ಕೂಡಲೇ ಆ ಕನ್ಯೆಯು ಅವರಿಗೆ ಅತಿಥಿ ಸತ್ಕಾರವನ್ನ ಮಾಡಿ ಸಾಷ್ಟಾಂಗ ಪ್ರಣಾಮವನ್ನ ಮಾಡಿದಳು. ಆಗ ಮುನಿಯು ಆಕೆಗೆ ಮುಗುಳ್ನಗುತ್ತಾ ಆಶೀರ್ವದಿಸಿದರು. ಆ ಕನ್ಯೆಗೆ ಸ್ವಲ್ಪ ಧೈರ್ಯ ಬಂದು ತನ್ನ ಕಥೆಯನ್ನೆಲ್ಲ ಹೇಳಿಕೊಂಡಳು. ಒಂದು ವೇಳೆ ತನಗೆ ವಿವಾಹ ಆಗದಿದ್ದರೆ ನಾನು ಶೂದ್ರಳಾಗಿ ಬಿಡುತ್ತೇನೆ. ಇದೇ ಯೋಚನೆಯಿಂದ ನನಗೆ ನಿದ್ರೆಯೂ ಬರುತ್ತಿಲ್ಲ, ಆಹಾರವೂ ರುಚಿಸುತ್ತಿಲ್ಲ. ನಾನು ಪ್ರಾಣತ್ಯಾಗ ಮಾಡುವುದೊಂದೇ ಈಗ ಉಳಿದಿರುವ ದಾರಿ ಎಂದು ರೋಧಿಸತೊಡಗಿದಳು. ಆಗ ದುರ್ವಾಸರು ಆ ಕನ್ಯೆಯ ದುಃಖವನ್ನು ದೂರ ಮಾಡುವ ಉಪಾಯವನ್ನು ಯೋಚಿಸತೊಡಗಿದರು. ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ 9ನೇ ಅಧ್ಯಾಯ ಸಂಪೂರ್ಣವಾಯಿತು.